ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ದಾಸನಪುರ ಮಾರುಕಟ್ಟೆಗೆ ತರಕಾರಿಗಳ ರೇಟ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ತುಂಬ ದಿನ ಆಗಿತ್ತು ತರಕಾರಿಗಳ ರೇಟ್ಗಳನ್ನ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ದೇನೆ. ಸೊ ಇವತ್ತು ದಾಸನಪುರ ಮಾರುಕಟ್ಟೆಯ ತರಕಾರಿ ರೇಟು ಏನಾಗಿರಬಹುದು, ಎಷ್ಟು ಚೇಂಜಸ್ ಆಗಿರಬಹುದು, ಏನು ಅಂತ ಎಲ್ಲ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇವಾಗ ನಾವು ದಾಸನಪುರ ಮಾರುಕಟ್ಟೆಯ ಮೂಲಂಗಿ ರೇಟ್ನ ನೋಡೋದಾದರೆ ಹೋಲ್ಸೇಲ್ ರೇಟಲ್ಲಿ ನಿಮಗಿದು 25 ರೂಪಾಯಿಗೆ 1 kg ಸಿಗ್ತಾಯಿದೆ. 25 ರೂಪಾಯಿಗೆ 1 kg ಮೂಲಂಗಿ ಸಿಗ್ತಾಯಿದೆ. ನೋಡಬಹುದು, ಫ್ರೆಶ್ ಆಗಿದೆ. ರೈತರು ಬೆಳೆದಿರುವಂತಹ ಬೆಳೆನ ದಾಸನಪುರ ಮಾರುಕಟ್ಟೆಗೆ APMCಗೆ ತಗೊಬಂದು ವ್ಯಾಪಾರನ ಮಾಡ್ತಾರೆ. ಇದು 14 ರೂಪಾಯಿ kg ಇದೆ. ನೋಡಬಹುದು, ಎಲೆಕೋಸು 14 ರೂಪಾಯಿ kg ನಡೀತಾ ಇದೆ ಇವಾಗ ದಾಸನಪುರ ಮಾರುಕಟ್ಟೆಯಲ್ಲಿ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ನಾವು ನೋಡ್ತಿರುವಂತಹ ನವಿಲುಕೋಸಿಗೆ 40 ರೂಪಾಯಿಗೆ 1 kg. 40 ರೂಪಾಯಿಗೆ 1 kg ಹೋಲ್ಸೇಲ್ ರೇಟಲ್ಲಿ ನಿಮಗಿದು ಸಿಗ್ತಾ ಇರೋವಂಥದ್ದು 40 ರೂಪಾಯಿಗೆ 1 kg ಸಿಗ್ತಾ ಇದೆ ದಾಸನಪುರ ಮಾರುಕಟ್ಟೆಯಲ್ಲಿ. ಸೊ ನಿಮಗೆ ತರಕಾರಿ ಅಂಗಡಿಗಳಿಗೆ ಬೇಕು ಅಂದರೆ ನೀವು ದಾಸನಪುರ ಮಾರ್ಕೆಟಿಗೆ ಬಂದರೆ ನಿಮಗೆ ಕಡಿಮೆ ರೇಟಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಇದು 60 ರೂಪಾಯಿಗೆ 1 kg. ಕ್ಯಾರೆಟು 60 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರುಕಟ್ಟೆಯಲ್ಲಿ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು ನಾವು ನೋಡ್ತಿರುವಂತಹ ಕ್ಯಾರೆಟ್ಗೆ 50 ರೂಪಾಯಿಗೆ 1 kg. ಸೊ ನೋಡಬಹುದು. ಸೊ ಎರಡನ್ನೂ ನೀವು ಗಮನಿಸ್ಕೊಂಡು ನಿಮಗೆ ಬೇಕಾಗಿರುವಂತಹ ಕ್ಯಾರೆಟನ್ನು ನೀವು ಕೊಂಡ್ಕೊಳ್ಬಹುದು. ಅದೇ ರೀತಿ ನೀವು ಬೆಳೆದಿರುವಂತಹ ಬೆಳೆ ತರಕಾರಿ ಇದೇ ಸೇಮ್ ಕ್ವಾಲಿಟಿಯಲ್ಲಿದ್ದು ನೀವು ಮಾರ್ಕೆಟಿಗೆ ತರಬೇಕು ಅಂತಿದ್ರೆ ದಾಸನಪುರ ಮಾರ್ಕೆಟಿಗೆ ತರಬಹುದು. ಸಾಂಬಾರು ಸೌತೆಕಾಯಿ 9 ರೂಪಾಯಿಗೆ kg ಸಿಗುತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಮೂಲಂಗಿಗೆ 16 ರೂಪಾಯಿಗೆ 1 kg. ನೋಡಬಹುದು, 16 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ. ಇದು ಕ್ಯಾಪ್ಸಿಕಮ್ಮು 1 kgಗೆ ನಿಮಗೆ 32 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಫ್ರೆಶ್ ಆಗಿದೆ. ನಿಮಗೆ ದಾಸನಪುರ ಮಾರ್ಕೆಟೆ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 7-8 ಗಂಟೆ ತನಕನೂ ಇರುತ್ತೆ. ಸೊ ಹೋಲ್ಸೇಲ್ ರೇಟಲ್ಲಿ ನೀವು ಬಂದು ಕೊಂಡ್ಕೊಳ್ಬಹುದು. ಯಾವುದೇ ರೀತಿಯ ನಿಮಗೆ ಡೌಟ್ ಬೇಡ. ನಿಮಗೆ ಬರೋದಕ್ಕೆ ಕಷ್ಟ ಆಗತ್ತೆ ಅಂದರೆ ಮೊದಲೇ ಹೇಳಿದ್ರೆ ಎಷ್ಟು kg ಬೇಕು ಏನು ಅಂತ ಪೂರ್ತಿ ಮಾಹಿತಿನ ಕೊಟ್ಟರೆ ಸೊ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಇದು 30 ರೂಪಾಯಿಗೆ 1 kg. ನೋಡಬಹುದು. ಅಂಗಡಿಗಳಿಗೆ ಬೇಕು ಅಂದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಕೂಡ ದಾಸನಪುರ ಮಾರ್ಕೆಟಿಗೆ ಬರಬಹುದು. ಇದು 18 ರೂಪಾಯಿಗೆ 1 kg. ಮಾವಿನಕಾಯಿ 18 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಮಾವಿನಕಾಯಿ ಸೀಸನ್ ಮುಗಿದ್ರೂ ಕೂಡ ನಮ್ಮ ಬೆಂಗಳೂರು ಮಾರ್ಕೆಟ್ನಲ್ಲಿ ಸಿಗುತ್ತೆ ನಿಮಗೆ. ಮಾವಿನ ಹಣ್ಣಾಗಿರಬಹುದು ಪ್ರತಿಯೊಂದು ಸಿಗುತ್ತೆ. ಸೊ ನಿಮಗೆ ಅಂಗಡಿಗಳಿಗೆ ಬೇಕು ಅಂದರಲ್ಲಿ ಸೊ ಇಲ್ಲಿಗೆ ಬಂದು ಕೊಂಡ್ಕೊಂಡು ಹೋಗ್ಬೋದು. ಇದು 20 ರೂಪಾಯಿಗೆ 1 kg ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಇದು ಆದಷ್ಟು ತುಂಬ ಜನ ಕೊಂಡ್ಕೊತಾರೆ. ನಿಮಗೆ ಬೇರೆ ಕಡೆ ನಾವು ಹೋಗಿ ತೊಗೊಳ್ತೀವಿ ಅಂಗಡಿಗಳಲ್ಲಿ ಅಂದರೆ ಎಷ್ಟು ರೇಟ್ ಇರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು. ಸೊ ಇವಾಗ ನಾವು ನೋಡ್ತಿರುವಂತಹ ಹಸಿಮೆಣಸಿಗೆ 30 ರೂಪಾಯಿಗೆ 1 kg ಸಿಗ್ತಾ ಇದೆ. ಹಸಿಮೆಣಸು 30 ರೂಪಾಯಿಗೆ 1 kg ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋಂಥದ್ದು. ಏನೇ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಒಂದು ಬೀಟ್ರೂಟ್ಗೆ 30 ರೂಪಾಯಿಗೆ 1 kg. ಇದು ಕೂಡ 30 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು. ಸೈಜ್ಗಳನ್ನ ನೋಡ್ಕೊಳ್ಳಿ. ಸೊ ನಿಮಗೆ ಬೇಕಾದಲ್ಲಿ ಅಂಗಡಿಗಳಿಗೆ ಬೇಕಾದಲ್ಲಿ ತಕ್ಷಣವೇ ಬಂದು ನೀವು ಕೂಡ ವ್ಯಾಪಾರನ ಮಾಡಬಹುದು. ಅಥವಾ ನಾಳೆ ಮತ್ತು ಇವತ್ತು ನೈಟ್ ಬಂದ್ರೂ ಕೂಡ ನಿಮಗೆ ನಾಳೆ ಸಿಗತ್ತೆ. ಮಾರ್ಕೆಟ್ಗೆ ತೊಗೊಂಡು ಹೋಗ್ಬೋದು ಅಥವಾ ನೀವು ಅಂಗಡಿಗಳಲ್ಲಿ ತೊಗೊಂಡು ಹೋಗಿಟ್ಟು ವ್ಯಾಪಾರನ ಮಾಡಬಹುದು. ಇದು 15 ರೂಪಾಯಿಗೆ 1 kg. ಎಲೆಕೋಸು 15 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೊ ಆದಷ್ಟು ಜನ ರೈತರು ನೀವು ಬೆಳೆದಿರುವಂತಹ ಬೆಳೆ ಇದೇ ರೀತಿ ನೀವು ಮಾರ್ಕೆಟಿಗೆ ತಂದು ವ್ಯಾಪಾರನ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಲೋಡ್ ಮಾಡ್ಕೊಂಡು ಬಂದು ನೀವು ಕೂಡ ತಂದು ವ್ಯಾಪಾರನ ಮಾಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಒಂದು ಬೀನ್ಸ್ಗೆ 40 ರೂಪಾಯಿಗೆ 1 kg. ನೋಡಬಹುದು 40 ರೂಪಾಯಿಗೆ ಈ ಒಂದು ಬೀನ್ಸ್ ಸಿಗ್ತಾ ಇದೆ.
ನೋಡಬಹುದು ನೀವು ಎಲ್ಲ ತರಕಾರಿಗಳನ್ನ ಗಮನಿಸೋದಾದರೆ ಎಲ್ಲ ತರಕಾರಿ ಕೂಡ ಫ್ರೆಶ್ ಆಗಿರುತ್ತೆ. ಯಾಕಂದರೆ ಡೈರೆಕ್ಟು ಮಾರ್ಕೆಟಿಗೆ ತಂದು ತಗೊಬಂದಿರ್ತಾರೆ. ಸೊ ರೈತರು ಕೂಡ ಇರ್ತಾರೆ, ನೀವು ಕೂಡ ವ್ಯಾಪಾರನ ಮಾಡ್ಬೋದು. ಇದು 75 ರೂಪಾಯಿಗೆ 1 kg ನಲ್ಲಿಕಾಯಿ 75 ರೂಪಾಯಿಗೆ 1 kg ಸಿಗ್ತಾಯಿದೆ ದಾಸನಪುರ ಮಾರುಕಟ್ಟೆಯಲ್ಲಿ. 75 ರೂಪಾಯಿಗೆ 1 kg ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ತರಕಾರಿ ಸಿಗ್ತಾ ಇದೆ. ಸೊ ಬೇರೆ ಬೇರೆ ಮಾರ್ಕೆಟ್ನಲ್ಲಿ ನಿಮಗೆ ಇದಕ್ಕೂ ಜಾಸ್ತಿ ರೇಟ್ ಹೋಗ್ತಾ ಇದೆ ಅಥವಾ ಇನ್ನೂ ಜಾಸ್ತಿ ಇರುತ್ತೆ ಅಂದರೆ ನೀವು ಡೈರೆಕ್ಟಾಗಿ ದಾಸನಪುರ ಮಾರ್ಕೆಟ್ಗೆ ಬರಬಹುದು. ಇದು 30 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರುಕಟ್ಟೆಯಲ್ಲಿ. ನೋಡಬಹುದು ಬೀಟ್ರೂಟು ಚಿಕ್ಕ ಚಿಕ್ಕ ಸೈಜ್ ಇದ್ದಾವೆ, ಆದರೂ ಕೂಡ ಫ್ರೆಶ್ ಆಗಿದೆ. ಹಾಗಾಗಿನೇ 30 ರೂಪಾಯಿಗೆ 1 kg ಬೀಟ್ರೂಟ್ ಸಿಗ್ತಾ ಇದೆ ನೋಡಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಟೊಮೊಟೊಗೆ ಒಂದು ಬಾಕ್ಸ್ಗೆ 120 ರೂಪಾಯಿ ಆಗುತ್ತೆ. ಒಂದು ಫುಲ್ ಬಾಕ್ಸ್ಗೆ 120 ರೂಪಾಯಿ ಆಗುತ್ತೆ ನೋಡ್ಬೋದು. ಇದು ಕೂಡ ಫ್ರೆಶ್ ಆಗಿದ್ದಾವೆ. ಹಾಗೆಯೇ 120 ರೂಪಾಯಿಗೆ ಒಂದು ಬಾಕ್ಸ್ ಫುಲ್ ಬಾಕ್ಸ್ ಸಿಗ್ತಾ ಇದೆ. ನೀವು ಟೊಮೊಟೊ ಬೆಳೆದಲ್ಲಿ ನೀವು ಕೂಡ ರೈತರು ತರಬಹುದು, ಮಾರ್ಕೆಟಿಗೆ ತಂದು ವ್ಯಾಪಾರನ ಮಾಡಬಹುದು. ನಿಮ್ಮ ಹತ್ತಿರದಲ್ಲಿ ಇರುವಂತಹ ಮಾರ್ಕೆಟ್ನಲ್ಲಿ ಟೊಮೊಟೊಗೆ ಕಡಿಮೆ ಬೆಲೆಗೆ ವ್ಯಾಪಾರ ಆಗ್ತಿದೆ ಅಂದರೆ ನೀವು ಡೈರೆಕ್ಟಾಗಿ ದಾಸನಪುರ APMC ಮಾರ್ಕೆಟಿಗೆ ತಂದು ವ್ಯಾಪಾರನ ಮಾಡ್ಬೋದು. ಇವಾಗ ನಾವು ನೋಡ್ತಿರುವಂತಹ ಹೀರೆಕಾಯಿಗೆ 20 ರೂಪಾಯಿಗೆ 1 kg ನೋಡಬಹುದು. 20 ರೂಪಾಯಿಗೆ 1 kg ಹೀರೆಕಾಯಿ ಸಿಗ್ತಾ ಇದೆ. ಸೊ ಆದಷ್ಟು ಜನ ಕೊಂಡ್ಕೊಳ್ಳೋರು ನೋಡಿಕೊಂಡು ಕೊಂಡ್ಕೊಳ್ಳಿ, ಯಾಕಂದರೆ ರಾತ್ರಿ ಆಗಿರುತ್ತೆ, ನೈಟ್ ಇರುತ್ತೆ. ಸೊ ಆದಷ್ಟು ಫ್ರೆಶ್ ಆಗಿರುವಂತಹ ತರಕಾರಿನೇ ಬಂದಿರುತ್ತೆ. ಸೊ ನೀವು ಯಾವುದೇ ರೀತಿ ಹೋಲ್ಸೇಲ್ ರೇಟಲ್ಲಿ ನೀವು ಕೊಂಡ್ಕೊಳ್ತೀನಿ ಅಂದ್ರೂ ಕೂಡ ತೊಗೊಂಡು ಹೋಗ್ಬೋದು. ಆ್ಯಂಡ್ ಅದೇ ರೀತಿ ನೀವು ಅಂಗಡಿಗಳಲ್ಲಿ ಒಳ್ಳೆ ಲಾಭ ಇಟ್ಟು ವ್ಯಾಪಾರನ ಮಾಡ್ಬೋದು. ಯಾಕಂದರೆ ನಾವು ನಾರ್ಮಲಾಗಿ ಅಂಗಡಿಗಳಲ್ಲಿ ಹೋಗಿ ತರಕಾರಿ ತೊಗೊಂಡ್ರೇ ಗೊತ್ತಾಗುತ್ತೆ ಏನೇನು ರೇಟ್ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋದಲ್ಲಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ತರಕಾರಿ ಎಷ್ಟು ಕಡಿಮೆ ಬೆಲೆಗೆ ಸಿಗತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಯಿತು ಅನಿಸುತ್ತೆ. ಅದೇ ರೀತಿಯೇ ನೀವು ಬೆಳೆದಿರುವಂತಹ ರೈತರು ನೀವು ಬೆಳೆದಿರುವಂತಹ ತರಕಾರಿಗಳನ್ನ ನೀವು ಡೈರೆಕ್ಟಾಗಿ ದಾಸನಪುರ ನೆಲಮಂಗಲ ದಾಸನಪುರಕ್ಕೆ ನೀವು ಕೂಡ ತಂದು ವ್ಯಾಪಾರನ ಮಾಡ್ಬೋದು. ಯಾವುದೇ ಹಳ್ಳಿಲಿದ್ರೂ ಪರವಾಗಿಲ್ಲ, ನೀವು ಕೂಡ ದಾಸನಪುರ ಮಾರ್ಕೆಟ್ಗೆ ತರಬಹುದು. APMCಯಲ್ಲಿ ಏನು ರೇಟ್ ಫಿಕ್ಸ್ ಆಗಿರುತ್ತೆ ಸೊ ಅದೇ ರೇಟಿಗೆ ನೀವು ಬೆಳೆದಿರುವಂತಹ ಬೆಳೆ ಕೂಡ ವ್ಯಾಪಾರ ಆಗುತ್ತೆ. ಒಂದೊಳ್ಳೆ ರೇಟಲ್ಲಿ ನೀವು ಕೂಡ ವ್ಯಾಪಾರನ ಮಾಡಬಹುದು ಅನಿಸುತ್ತೆ. ಸೊ ನೋಡಿಕೊಂಡು ನೀವು ಕೂಡ ತಗೊಬರ್ಬೋದು. ಹಾಗೆಯೇ ನಿಮ್ಗೇನೇ ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ, ನಮ್ಮ ಡೀಟೇಲ್ಸ್ ಪ್ರತಿಯೊಂದು ಸಿಗುತ್ತೆ. ಹಾಗೆಯೇ ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ತರಕಾರಿ ಬೆಳೆದಿರುವಂತಹ ರೈತರಿಗೆ ತುಂಬಾ ಯೂಸ್ಫುಲ್ ಆಗತ್ತಿದು. ಸೊ ಆದಷ್ಟು ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಒಂದು ವಿಡಿಯೋ ನೋಡೋದ್ರಿಂದ ನೆಕ್ಸ್ಟು ಯಾವ ವಿಡಿಯೋಗಳನ್ನ ಹಾಕ್ತೀವೋ ಆ ವಿಡಿಯೋಗಳು ಕೂಡ ನಿಮಗೆ ಸಿಗ್ತಾ ಇರುತ್ತೆ, ನೋಡಬಹುದು ನೀವು ಕೂಡ. ಹಾಗೆಯೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ರೈತರಿಗೆ ಡೈಲಿನೂ ನಮ್ಮ ವಿಡಿಯೋಗಳು ನೋಟಿಫಿಕೇಷನ್ ಬರ್ತಾ ಇರುತ್ತೆ, ನೀವು ಕೂಡ ಚೆಕ್ ಮಾಡಬಹುದು. ಹಾಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಾ ಇದೆ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ಆ ವಿಡಿಯೋನ ಕೂಡ ನೀವು ನೋಡಬೇಕಾಗತ್ತೆ. ಸಪೋರ್ಟ್ ಮಾಡಿ ನೀವು ನನಗೆ. ಇದೇ ರೀತಿಯೇ ಸಪೋರ್ಟ್ ಮಾಡ್ತಾ ಇದ್ದರೆ ನೆಕ್ಸ್ಟು ನೀನು ಜಾಸ್ತಿ ವೀಡಿಯೋಗಳನ್ನ ಮಾಡೋಕ್ಕೆ ನಮಗೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿದ್ದೀರೋ ನಮ್ಮ ವಿಡಿಯೋಗಳನ್ನ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.